ನ್ಯೂಸೈಡ್ ಟ್ರಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ. ಇವತ್ತು ನಿಮ್ ಮುಂದೆ ಒಂದು ಸ್ಪೆಷಲ್ ಸ್ಟೋರಿನ ಹೇಳೋಕೆ ನಾನ್ ಬಂದಿದ್ದೀನಿ. ಇನ್ಯಾಕ್ ತಡ, ಬನ್ನಿ ಸ್ಟೋರಿನ ಶುರು ಮಾಡೇ ಬಿಡೋಣ. ಇತ್ತೀಚಿನ ದಿನಗಳಲ್ಲಿ ಯಾರನ್ನ ನಂಬೋದೋ ಅಥವಾ ಬಿಡೋದೋ ತಿಳಿತಾ ಇಲ್ಲ. ನೀವು ಶ್ರೀಮಂತರ ಅಥವಾ ನಿಮ್ಮ ಬಳಿ ಹಣ ಇದೆಯಾ? ಯಾರನ್ನಾದ್ರೂ ಮನೆ ಕೆಲಸಕ್ಕೆ ತೆಗೆದುಕೊಳ್ಳೋ ಪ್ಲಾನ್ ಇದೆಯಾ? ಹಾಗಾದ್ರೆ ಈ ಸ್ಟೋರಿನ ನೋಡೋದನ್ನ ಮಾತ್ರ ಮಿಸ್ ಮಾಡಲೇಬೇಡಿ. ಮೊನ್ನೆಯಷ್ಟೇ ಆನೇಕಲ್ನಲ್ಲಿ ಬೆಚ್ಚಿ ಬೀಳಿಸೋ ಘಟನೆ ದಾಖಲಾಗಿದೆ. ಮನೆಯ ಡ್ರೈವರ್ ಆಗಿ ಕೆಲಸ ಮಾಡುವವನೇ ಹಣದ ಆಸೆಗಾಗಿ ಮನೆಯಲ್ಲಿನ ಪುಟ್ಟ ಬಾಲಕನನ್ನ ಕಿಡ್ನಾಪ್ ಮಾಡಿ ತಂದೆ ತಾಯಿಗೆ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ. ತಂದೆ ತಾಯಿ ಹಣವನ್ನ ರೆಡಿ ಮಾಡಿಕೊಂಡು ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಈ ವಿಷಯ ಆ ಪಾಪಿಗೆ ತಿಳಿಯುತ್ತಿದ್ದಂತೆ ಬಾಲಕನನ್ನ ಸಜೀವವಾಗಿ ಸುಟ್ಟು ಕೊಂದು ಹಾಕಿದ್ದಾನೆ. ಪಾಪ ಆ ಕಂದಮ್ಮ ಏನು ಪಾಪ ಮಾಡಿತ್ತು ಹೇಳಿ? ಯಾರದ್ದೋ ಹಣದ ಆಸೆಗೆ ಈ ಪುಟ್ಟ ಬಾಲಕನ ಬಲಿಯಾಗಿದೆ. ಅದರಲ್ಲೂ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಎಷ್ಟು ಅಕ್ಕರೆಯಿಂದ ಪ್ರೀತಿಯಿಂದ ಬೆಳೆಸಿರಬೇಕು ಹೇಳಿ? ಮಗನನ್ನ ಕಳೆದುಕೊಂಡ ದುಃಖದಲ್ಲಿ ಹೇಗೆ ತಾನೇ ಬದುಕಬೇಕು ಆ ಜೀವಗಳು? ಪುತ್ರ ಶೋಕಂ ನಿರಂತರಂ ಎಂಬ ಶ್ಲೋಕ ತಂದೆ ತಾಯಿಯ ಜೀವವನ್ನೇ ನಿರಂತರ ಮರುಗುವಂತೆ ಮಾಡಿದೆ. ಸಹಜವಾಗಿ ಒಮ್ಮೆಲೆ ಸಾಯುವುದು ಅಷ್ಟು ದುಃಖವನ್ನ ತಂದು ಕೊಡುವುದಿಲ್ಲ. ಆದ್ರೆ ಈ ತರಹದ ದುಃಖ ತಂದೆ ತಾಯಿಗಳ ಜೀವವನ್ನ ಇನ್ನಷ್ಟು ಮರುಗುವಂತೆ ಮಾಡುತ್ತದೆ. ಹೌದು, ಈ ರೀತಿಯಾಗಿ ನಿರ್ದಯವಾಗಿ ಕೊಲೆಯಾದ ಬಾಲಕನ ಹೆಸರು ನಿಶ್ಚಿತ್ ಅಂತ. 7ನೇ ತರಗತಿ ಓದುತ್ತಿದ್ದ ಈ ಬಾಲಕ ಎಂದಿನಂತೆ ಅಮ್ಮನಿಗೆ ಟ್ಯೂಷನ್ ಹೋಗಿ ಬರ್ತೀನಿ ಅಂತ ಹೇಳಿ ಟ್ಯೂಷನ್ಗೆ ಹೋಗಿದ್ದಾನೆ. ಅಪ್ಪ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸಹ ಮಾಡ್ತಿದ್ರು. ತಾಯಿ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಈ ಕಾರಣ ಟ್ಯೂಷನ್ಗೆ ಹೋಗಿರೋ ಆ ಬಾಲಕನನ್ನ ಕರೆದುಕೊಂಡು ಬರಲು ಯಾರೂ ಹೋಗಿರ್ಲಿಲ್ಲ. ಆದ್ರೆ ಸಮಯ 7 ಗಂಟೆ ಆಯ್ತು. ಟ್ಯೂಷನ್ಗೆ ಹೋಗಿರೋ ಮಗ ಇನ್ನೂ ಬಂದಿಲ್ಲ ಅಂತ ಅಮ್ಮನಿಗೆ ಯಾಕೋ ಭಯ ಶುರುವಾಗಿದೆ. ಮೊದಲೇ ತಾಯಿ ಕರುಳು ಹೇಗೆ ತಾನೇ ತಡ್ಕೋಬೇಕು ಹೇಳಿ? ತಾನ್ ಹೆತ್ತ ಮಗ ಸ್ವಲ್ಪ ಹೊತ್ತು ಕಾಣ್ಲಿಲ್ಲ ಅಂದ್ರೇನೆ ದಿಗಿಲು ಬೀಳೋ ಮನಸ್ಸು ಅಮ್ಮನದು. ಅಂಥದ್ರಲ್ಲಿ ಟ್ಯೂಷನ್ಗೆ ಹೋದ ಮಗ ಇಷ್ಟೊತ್ತಾದ್ರೂ ಬರಲಿಲ್ಲ ಎಂದಾಗ ಭಯ ಯಾರಿಗೆ ತಾನೇ ಆಗಲ್ಲ ಹೇಳಿ? ತಕ್ಷಣ ಟ್ಯೂಷನ್ಗೆ ಹೋದ ಮಗ ಇನ್ನೂ ಮನೆಗೆ ಬಂದಿಲ್ಲ ಅಂತ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಅಪ್ಪ ತನ್ನೆಲ್ಲ ಕೆಲಸಗಳನ್ನ ಬದಿಗಿಟ್ಟು ಮಗನನ್ನು ಹುಡುಕಲು ಓಡೋಡಿ ಬಂದಿದ್ದಾರೆ. ಆದ್ರೆ ಇನ್ನೊಂದು ವಿಷಯವನ್ನ ನೋಡ್ಕೊಳ್ಳೋದನ್ನೇ ಮರ್ತು ಹೋಗಿದ್ದಾರೆ. ಮನೆಯಲ್ಲಿ ಮಗ ಏನೋ ಕಾಣ್ತಿಲ್ಲ, ಆದ್ರೆ ಮನೆಯಲ್ಲಿ ಕೆಲಸದವನಾದ ಡ್ರೈವರ್ ಅನ್ನು ಗಮನಿಸ್ಲೇ ಇಲ್ಲ. ಹೀಗೆ ಹುಡುಕುತ್ತಾ 10:30 ಆಗಿದೆ. ಅಷ್ಟಾದ್ರೂ ಮಗನ ಸುಳಿವು ಎಲ್ಲೂ ಪತ್ತೆ ಆಗಲೇ ಇಲ್ಲ. ಅಷ್ಟಕ್ಕೆ ದಿಗಿಲು ಬಿದ್ದ ಪೋಷಕರು ಪೊಲೀಸ್ಗೆ ವಿಷಯ ತಿಳಿಸಿದ್ದಾರೆ. ಅಷ್ಟು ಹೊತ್ತಿಗಾಗಲೇ ಅನಾಮಿಕನ ವತಿಯಿಂದ ಒಂದು ಕರೆ ಬಂದಿದೆ. ನಿಮ್ಮ ಮಗ ನಿಮಗೆ ಬೇಕು ಅಂತ ಅಂದ್ರೆ 5 ಲಕ್ಷ ಹಣ ತಂದು ಕೊಡಿ ಎಂದು ಡಿಮ್ಯಾಂಡ್ ಮಾಡಿದ್ದಾನೆ. ಇತ್ತ ಹಣ ರೆಡಿ ಮಾಡಿಕೊಂಡು ಪುನಃ ಆ ವ್ಯಕ್ತಿಗೆ ಕರೆ ಮಾಡುವಾಗಲೇ ಮಗನ ಹೆಣ ಕಾಡಲ್ಲಿ ಪತ್ತೆಯಾಗಿದೆ. ಇದ್ದಕ್ಕಿದ್ದಂತೆ ದಿಗಿಲು ಬಿದ್ದ ಪೋಷಕರು ಮಗನನ್ನು ನೋಡಲು ತಮ್ಮ ಮಗನ ಅಂತ ಖಾತ್ರಿ ಮಾಡಿಕೊಳ್ಳಲು ಓಡೋಡಿ ಬಂದಿದ್ದಾರೆ. ಆದರೆ ಅಲ್ಲಿ ಇದ್ದದ್ದು ಸುಟ್ಟು ಕರಕಲಾದ ತಮ್ಮದೇ ಮಗ ಎಂದು ತಿಳಿದು ಬಂದಿದೆ. ಆ ಪಾಪಿಯ ಮೈಂಡ್ಸೆಟ್ ಎಂಥದ್ದಿರಬೇಕು ಲೆಕ್ಕ ಹಾಕಿ? ಪೋಷಕರು ಪೊಲೀಸರಿಗೆ ವಿಷಯ ತಿಳಿಸುತ್ತಿದ್ದುದು ಗೊತ್ತಾಗುತ್ತಿದ್ದಂತೆ ತಗಲಾಕೋತೀನಿ ಅಂತ ತಿಳಿದುಕೊಂಡ ಪಾಪಿ ಆ ಪುಟ್ಟ ಬಾಲಕನನ್ನು ಸಜೀವವಾಗಿ ಸುಟ್ಟು ಹಾಕಿದ್ದಾನೆ. ಅದಕ್ಕೆ ಯಾರನ್ನಾದರೂ ಮನೆ ಕೆಲಸಕ್ಕೆ ತೆಗೆದುಕೊಳ್ಳುವುದಕ್ಕೂ ಮುಂಚೆ ಹುಷಾರಾಗಿರಿ. ಹಾಗೆ ಮನೆ ಕೆಲಸಕ್ಕೆ ಬಂದವರ ಮುಂದೆಯೇ ನಿಮ್ಮಲ್ಲಿರುವ ಹಣದ ಲೆಕ್ಕಾಚಾರ ಮಾಡುವುದು, ಅವರನ್ನ ತುಂಬಾ ಸಲಿಗೆಯಿಂದ ನೋಡಿಕೊಳ್ಳುವುದು, ಹಾಗೆ ಕುರುಡಾಗಿ ನಂಬುವುದನ್ನ ಇನ್ನಾದರೂ ಬಿಟ್ಟು ಬಿಡಿ. ನಿಮ್ಮ ಬಳಿ ಎಷ್ಟಾದರೂ ಹಣ ಇರಲಿ, ಆದರೆ ಅದನ್ನ ಎಲ್ಲರ ಎದುರಲ್ಲಿ ತೋರಿಸುವುದನ್ನು ಇನ್ನಾದರೂ ಬಿಟ್ಟು ಬುದ್ಧಿ ಕಲಿಯಿರಿ. ಅದರಲ್ಲೂ ಮನೆ ಕೆಲಸಕ್ಕೆಂದು ಯಾರೋ ಗೊತ್ತಿಲ್ಲದವರನ್ನ ತೆಗೆದುಕೊಳ್ಳುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ತರಹ ನಮ್ಮನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.